ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವೇದವ್ಯಾಸ ದೇವರು ಶ್ರೀಕೃಷ್ಣ ಪರಮಾತ್ಮನ ಯಾನ ಕೌರವರ ಸಭೆಗೆ ಹೋಗಿ ಸಂಧಿಯನ್ನು ಮಾಡುವ ನಿಮಿತ್ತದಿಂದ ಉಪದೇಶ ಉಪನ್ಯಾಸ ಇವುಗಳನ್ನು ಮಾಡುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತೊಡಗುವವನಿದ್ದಾನೆ. ಅದಕ್ಕಾಗಿ ಸಿದ್ಧತೆಯಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಹೊರಟ ಆಗ ಆದ ಚಿಹ್ನಗಳೇನು, ಏನೇನು ಶಕುನಗಳಾಯಿತು ಹೇಳು ಅಂತ ಕೇಳ್ತಾನೆ. ಆ ಶಕುನಗಳನ್ನೆಲ್ಲ ಸ್ವಲ್ಪ ವಿಸ್ತಾರವಾಗಿಯೇ ಶ್ರೀಕೃಷ್ಣ ಪರಮಾತ್ಮನ ಏನು ಶಕುನಗಳಾಯಿತು ಅವುಗಳನ್ನೆಲ್ಲ ಹೇಳ್ತಾರೆ. ಆ ಶಕುನಗಳನ್ನೆಲ್ಲ ಹೇಳಿ ಆದ ಮೇಲೆ ಸಶಾಲಿ ಭವನಂ ರಮ್ಯಂ ಸರ್ವಸಸ್ಯ ಸಮಾಚಿತಂ ಸುಖಂ ಪರಮಧರ್ಮಿಷ್ಠಂ ಅಭ್ಯಗಾತ್ ಭರತರ್ಷಭ. ನಾನಾ ವಿಧವಾದ ಊರುಗಳನ್ನು ದಾಟಿ ಅನೇಕ ಕ್ಷೇತ್ರಗಳನ್ನೆಲ್ಲ ದಾಟಿ ಶ್ರೀಕೃಷ್ಣ ಬರ್ತಾನೆ. ಕೌರವರ ಸಭೆಗೆ ಬರ್ತಾ ಇದ್ದಾನೆ. ಊರಿಗೆ ಉಪಪ್ಲವ್ಯ ನಗರದಿಂದ ಪರಮಾತ್ಮ ಹೊರಟು ಬಂದದ್ದು. ಪತ್ಯಥಿಷ್ಠಂತ ಸಹಿತ ವಿಶ್ವಕ್ಸೇನ ದಿದೃಕ್ಷಯ. ಭಗವಂತ ಈ ದಾರಿಯಿಂದ ಅನೇಕ ಬಾರಿ ಹೋಗಿದ್ರೂ ಕೂಡ ಭಗವಂತನನ್ನು ನೋಡುವುದಕ್ಕಾಗಿ ಶ್ರೀಕೃಷ್ಣನ ದರ್ಶನದ ಇಚ್ಛೆಯಿಂದ ಅಸಂಖ್ಯ ಜನ ದಾರಿಯ ಎಡಬಲಗಳಲ್ಲಿ ನೆರೆ ನಿಂತಿದ್ದಾರೆ. ರೆಪ್ಪೆ ಮುಚ್ಚದೆ ಕೃಷ್ಣನನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೃಷ್ಣನ ರಥ ಹೋಗುವ ದಾರಿಯನ್ನು ನೋಡ್ತಾರೆ, ರಥದ ಧ್ವಜವನ್ನು ನೋಡ್ತಾರೆ, ರಥದ ಧೂಳಿಯನ್ನು ಕಾಣುವವರೆಗೆ ನೋಡ್ತಾರೆ. ಹೀಗೆ ಭಗವಂತನನ್ನ ವಿಶ್ವಕ್ಸೇನ ದಿದೃಕ್ಷಯ. ತೇತು ಸರ್ವೇ ಸಮಾಯಾಂತಂ ಅಗ್ನಿಮಿದ್ಧಮಿವ ಪ್ರಭುಂ. ಜ್ವಲಿತವಾದ ಬೆಂಕಿ ಹೇಗೋ ಹಾಗೆ ಉದ್ದೀಪ್ತವಾದ ಭಗವಂತನ ಸ್ವರೂಪ. ಅಂಥ ಪರಮಾತ್ಮನ ದೀಪ್ತವಾದ ಪ್ರಕಾಶಮಯವಾದ ಭಗವಂತನ ರೂಪವನ್ನು ನೋಡುವುದಕ್ಕಾಗಿ ಜನ ಎಲ್ಲ ನಿಂತಿದ್ದಾರೆ. ಅರ್ಚಯಾಮಾಸುರ ಅರ್ಚಾರ್ಹಂ. ಪರಮ ಪೂಜನೀಯನಾದ ಪರಮ ಮಹನೀಯನಾದ ಭಗವಂತನನ್ನು ಪೂಜೆ ಮಾಡ್ತಾರೆ, ಅರ್ಚಿಸ್ತಾರೆ. ದೇಶಾತಿಥಿ ಉಪಸ್ಥಿತಂ. ತಮ್ಮ ದೇಶಕ್ಕೆ, ಕೌರವ ದೇಶಕ್ಕೆ ಅತಿಥಿಯಾಗಿ ಬಂದಿರುವ ಶ್ರೀಕೃಷ್ಣನನ್ನು ಬಹಳ ಅಕ್ಕರೆ ಗೌರವ ಪ್ರೀತಿಗಳಿಂದ ಭಗವಂತನನ್ನು ಸತ್ಕಾರ ಮಾಡ್ತಾ ಇದ್ದಾರೆ. ಪ್ರಕೀರ್ಣ ರಶ್ಮೌ ಆದಿತ್ಯೇ ವ್ಯೋಮ್ನಿವೈ ಲೋಹಿತಾಯತಿ. ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಕೆಂಪಾಗಿದ್ದಾನೆ, ಕೆಳಗೆ ಇಳಿತಾ ಇದ್ದಾನೆ. ಆ ಸಂದರ್ಭದಲ್ಲಿ ಭಗವಂತ ಕೌರವರ ಪಟ್ಟಣಕ್ಕೆ ಸಮೀಪಿಸಿದ್ದಾನೆ, ಹಸ್ತಿನಪುರಕ್ಕೆ ಹತ್ತಿರ ಬಂದಿದ್ದಾನೆ. ತಥೋ ಹ್ಯನುಚರಾನ್ ಸರ್ವಾನ್ ಉಮಾಚ ಮಧುಸೂದನ ಯುಧಿಷ್ಠಿರಸ್ಯ ಕಾರ್ಯಾರ್ಥಂ ಇಹ ವತ್ಸ್ಯಾಮಹೇ ಸುಖಂ. ನಾವು ಇಲ್ಲಿ ಇವತ್ತು ಸ್ವಲ್ಪ ರಾತ್ರಿ ಇಲ್ಲೇ ವಾಸವಾಗಿರೋಣ, ಹೋಗೋದು ಬೇಡ, ಇವತ್ತು ಇದ್ದು ನಾಳೆ ಹೋಗೋಣ ಅಂತ ಹೇಳಿ ಮಾತಾಡಿಕೊಳ್ತಾರೆ. ಶ್ರೀಕೃಷ್ಣ ತಾನು ತನ್ನ ಸೇವಕರಿಗೆಲ್ಲ ಹೇಳಿದ್ದಕ್ಕೆ ಕ್ಷಣೇನ ಚಾನ್ನಪಾನಾನಿ ರಸವಂತಿ ಸಮರ್ಜಯನ್. ಅವತ್ತು ರಾತ್ರಿಯಲ್ಲಿ ಇದ್ದ ಮೇಲೆ ಅವರಿಗೆ ಹೊಟ್ಟೆಗೆ ಬೇಕು, ಹಾಗಾಗಿ ಉತ್ತಮವಾದ ರಸವತ್ತಾದ ಅಡಿಗೆಯನ್ನು ಮಾಡಿಸಿ ಆಗಿಂದಾಗ ಎಲ್ಲರಿಗೆ ಊಟಕ್ಕೆ ಬಡಿಸಿ ವ್ಯವಸ್ಥೆ ಮಾಡಿದ. ಅವತೀರ್ಯ ರಥಾತ್ತೂರ್ಣಂ ಕೃತ್ವ ಶೌಚಂ ಯಥಾವಿಧಿ. ಸಾಯಂಕಾಲದ ಹೊತ್ತು ಸೂರ್ಯಾಸ್ತವಾಗ್ತಾ ಇದೆ. ಅದನ್ನು ಕಂಡು ಭಗವಂತ ಒಂದು ಕಡೆಗೆ ಇಳಿದ. ರಥದಿಂದ ಕೆಳಗಿಳಿದ ತಕ್ಷಣಕ್ಕೆ ಮೊದಲು ತನ್ನ ಕೈಕಾಲುಗಳನ್ನು ತೊಳೆದು ಶುದ್ಧನಾಗಿ ಪವಿತ್ರನಾಗಿ ಪರಮಾತ್ಮ ಆಚಮನವನ್ನು ಮಾಡ್ತಾನೆ. ರಥಮೋಚನ ಮಾದಿಶ್ಯ. ಮೊದಲು ರಥಕ್ಕೆ ಕುದುರೆ ಕಟ್ಟಿದ್ದನ್ನು ಬಿಡಿಸಿ ಆ ಕುದುರೆಗಳಿಗೆಲ್ಲ ಮುಕ್ತವಾಗಿ ಓಡಾಡುವುದಕ್ಕೆ ಅವಕಾಶವನ್ನು ಕೊಟ್ಟು ತಾನು ಸಂಧ್ಯಾಂ ಉಪವಿವೇಶ, ಸಂಧ್ಯಾವಂದನೆ ಮಾಡುವುದಕ್ಕೆ ಭಗವಂತ ತೊಡಗಿದ. ಅಂದರೆ ಹಿಂದಿನ ಕಾಲಕ್ಕೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಈ ತ್ರೈವರ್ಣಿಕರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಂಬ 3 ಜಾತಿಯ ಜನ ತಮ್ಮ ಕರ್ತವ್ಯವನ್ನು ಲೋಪ ಮಾಡ್ತಾ ಇರಲಿಲ್ಲ ಅನ್ನುವುದಕ್ಕೆ ಸಂಧಾನದ ರಾಜಕಾರಣದ ಅತಿ ಮಹತ್ತರವಾದ ಕಾರ್ಯದಲ್ಲಿ ತೊಡಗಿದ ಕೃಷ್ಣ ಇಲ್ಲಿ ಮೊದಲು ಸಂಧ್ಯಾವಂದನೆ ಮಾಡಿ ಆಮೇಲೆ ಪರಮಾತ್ಮ ಮುಂದಕ್ಕೆ ಸಾಕ್ತಾನೆ. ಸಂಧ್ಯಾಂ ಉಪವಿವೇಶ ದಾರುಕೋಪಿ ಹಯಾನ್ಮುಕ್ತ ಸತ್ಕೃತ್ಯ ಚ ಯಥಾರ್ಹತಃ ಅಭ್ಯತ್ಯ ಚ ಏಷಾಂ ವೇಶ್ಮಾನಿ. ಅವರ ಮನೆಗೆ ಹೋಗಿ ಅಲ್ಲಲ್ಲಿ ಕೊಡತಕ್ಕ ಸತ್ಕಾರವನ್ನು ಸ್ವೀಕಾರ ಮಾಡಿ ಪುನರಾಯಾತ್ ಸಹೈವತೈಹಿ ತಿರುಗಿ ಬಂದ. ಸುಮೃಷ್ಟಂ ಭೋಜಯಿತ್ವಾಚ. ಒಳ್ಳೆ ಭೋಜನವನ್ನು ಮಾಡಿಸಿ ಬ್ರಾಹ್ಮಣಸ್ತತ್ರ ಕೇಶವ
ತತ್ತ ತಾಂ ಕ್ಷಪಾಂ ಸುಖಂ. ರಾತ್ರಿ ಅಲ್ಲೇ ಮಲಗಿದ. ಎಲ್ಲ ಬ್ರಾಹ್ಮಣರಿಗೆ ಮತ್ತೆ ಊಟವಾಯ್ತು ಅವತ್ತಿನ ದಿವಸ. ಸಾಯಂಕಾಲ ರಾತ್ರಿ ಅವನು ಕೃಷ್ಣ ಇದ್ದಲ್ಲಿ ಅಷ್ಟೆಲ್ಲ ಆದ ಮೇಲೆ ಅಲ್ಲಿ ರಾತ್ರಿ ಮಲಗಿದ್ದಾರೆ. ಆಮೇಲೆ ಈ ಕಡೆಗೆ ಧೃತರಾಷ್ಟ್ರ ಗೊತ್ತಾಗಿದೆ, ಸುದ್ದಿ ಬಂತು, ಕೃಷ್ಣ ಬರ್ತಾ ಇದ್ದಾನೆ. ಹಾಗಾದರೆ ಅವನಿಗೆ ಚೆನ್ನಾಗಿ ಮರ್ಯಾದೆ ಆಗಬೇಕು, ಭಾರಿ ಮರ್ಯಾದೆ ಆಗಬೇಕು, ಶ್ರೇಷ್ಠವಾದಂತಹ ಮತ್ತೆ ರಾಯಲ್ ಟ್ರೀಟ್ಮೆಂಟು, ಅವನ ಸ್ವಾಗತ, ಆ ವಿಧವಾದಂತಹ ರೆಡ್ ಕಾರ್ಪೆಟ್ ವೆಲ್ಕಮ್ ಇವೆಲ್ಲ ಆಗಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದಾನೆ. ಶ್ರೀಯೋ ಬಾಲಾಶ್ಚ ವೃದ್ಧಶ್ಚ ಕಥಯಂತ ಗೃಹೇ ಗೃಹೇ. ಹೆಣ್ಮಕ್ಕಳು, ವೃದ್ಧರು, ಬಾಲಕರು ಎಲ್ಲರೂ ಅಂತ ಇದ್ದಾರೆ. ಮನೆ 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 ಮನೆಯೊಳಗೆ ಸುದ್ದಿ, ಕೃಷ್ಣ ಬರ್ತಾನಂತೆ, ಕೃಷ್ಣ ಬರ್ತಾನಂತೆ, ಕೃಷ್ಣ ಬರ್ತಾನಂತೆ, ನಾಳಿನ ದಿವಸ ಭೇಟಿ ಆಗ್ತಾನಂತೆ. ನಮ್ಮ ಸಭಾ ಮಧ್ಯದೊಳಗೆ ಕೃಷ್ಣ ಬರ್ತಾನಂತೆ, ಅಲ್ಲೆಲ್ಲ ಹೇಳುವವನಿದ್ದಾನಂತೆ, ಆ ರೀತಿಯಾಗಿ ಬರ್ತಾನಂತೆ, ಅವ್ರು ಹೊರಟಿದ್ದಾನಂತೆ, ಈಗ ಮಧ್ಯದಲ್ಲಿ ಬಂದಿದ್ದಾನಂತೆ, ನಾಳೆ ಇಲ್ಲಿ ಬೆಳಿಗ್ಗೆ ಬರ್ತಾನಂತೆ. ಅಂತೆ 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 ಅಂತ ಅಂತೆಗಳ ಸಂತೆ ಹುಟ್ಟಿಬಿಟ್ಟಿದೆ ಊರಿಯೊಳಗೆಲ್ಲ. ಗೃಹೇ ಗೃಹೇ ಪೃಥಕ್ ಬಾಲಾಶ್ಚ ವರ್ತಂತೆ ಚತ್ವರೇಶು ಸಮಾಜ. ಒಂದ್ 4 ಜನ ಸೇರಿದ್ರ ಮಾತಾಡೋದೆ, ಕೃಷ್ಣ ಬರ್ತಾನಂತಲ್ಲ, ಯಾವ ಬರ್ತಾನೆ, ಎಲ್ಲಿದ್ದಾನೀಗ, ಏನ್ ಮಾಡ್ತಾ ಇದ್ದಾನೆ, ಇವತ್ತು ರಾತ್ರಿ ಬರ್ತಾನೆ, ನಾಳೆ ಬೆಳಿಗ್ಗೆ ಬರ್ತಾನೆ, ನಾಳೆಗೆ ಬೆಳಿಗ್ಗೆ ಬರ್ತಾನೆ, ನಾಳೆ 7 ಗಂಟೆ ಬರ್ಬೋದು, 8 ಗಂಟೆ, 7:30 ಅಂದ್ರೆ ನಿಶ್ಚಿತ 7:30 ಬಂದ್ಬಿಡ್ತಾನೆ. ಸನೋ ಮಾನ್ಯಶ್ಚ ಪೂಜ್ಯಶ್ಚ. ಅವನನ್ನ ಚೆನ್ನಾಗಿ ಪೂಜೆ ಮಾಡಬೇಕಪ್ಪ, ಒಳ್ಳೆ ರೀತಿಯಿಂದ ಅರ್ಚನೆ ಮಾಡಬೇಕಪ್ಪ. ಏನು ವಿಶ್ವಾಸ, ಏನು ವಿಶ್ವಾಸ, ಭಾರೀ ವಿಶ್ವಾಸ, ಅದ್ಭುತವಾದ ವಿಶ್ವಾಸ. ಯಾಕೆ? ಆ ಕೃಷ್ಣನ್ ಹಿಡಿದ್ರೆ ತನ್ನ ಮಕ್ಕಳು ಬದುಕ್ತಾರೆ, ಅವನಿಗೆ ಟೋಪಿ ಹಾಕಬಹುದು, ಮೋಸ ಮಾಡೋಣ, ಕೃಷ್ಣನಿಗೆ ಫಸಾಯಿಸೋಣ ಅಂತ ಪರಮಾತ್ಮ ಧೃತರಾಷ್ಟ್ರನಿಗೆ ಅಪೇಕ್ಷೆ. ಏನು ವಿಚಿತ್ರ ನೋಡಿ. ನಾನು ಹೇಳ್ದ ತಸ್ಮಿನ್ ಯಾತ್ರ ಅದ ಮೈಕತ್ತು ನಾಮೀಶ್ವರೋ ಹಿ ಸಹ ತಸ್ಮಿನ್ ಯಾತ್ರಾ ಲೋಕಸ್ಯ. ಆ ಕೃಷ್ಣನಲ್ಲೇನೆ ಇಡೀ ಜಗತ್ತಿನ ಯಾತ್ರೆ, ಅರ್ಥಾತ್ ಇಡೀ ಜಗತ್ತಿನ ಅಸ್ತಿತ್ವ ನಡೆದಿದೆ, ಎಲ್ಲರೂ ಬದುಕಿದ್ದು ಅವನಿಂದ. ಭೂತಾನಾಂ ಈಶ್ವರೋಪಿ ಸಹ, ಅವನು ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ. ನಾನು ಹೇಳ್ತಾ ಇದ್ದ ಮಾತು ಕೇಳಿ, ನೀವು ಸರಿಯಾಗಿ ತಿಳ್ಕೊಳ್ರಿ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ. ಆದೌ ಅಂತೆ ಮಧ್ಯೆ ಚ ಚ ಚ ಚ ಚ ಚ ಅಂದ್ರೆ ಮಧ್ಯೆ ಚ ಮಧ್ಯೆ ಚ ಮಧ್ಯೆ ಚ ಮಧ್ಯೆ ಚ ಮಧ್ಯೆ ಚ ಮಧ್ಯೆ 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 ಪರಮಾತ್ಮನ ಮಹಿಮೆ. ಆ 2 ಚಕಾರಗಳನ್ನ ಅಲ್ಲಿಡಬೇಕು. ಮಧ್ಯೆ ಚ ಚ ಅಂದ್ರೆ ಮಧ್ಯೆ ಮಧ್ಯೆ ಚ ಕೃಷ್ಣನ ಮಹಿಮೆ ಬಂತು. ಮತ್ತೆ ತಸ್ಮಿನ್ ಧೃತಿಶ್ಚ ವೀರ್ಯಂಚ. ಪರಮಾತ್ಮನು ಧಾರಕನಾಗಿದ್ದಾನೆ ಭಗವಂತ, ಅವನೇ ವೀರ್ಯವುಳ್ಳವನಾಗಿದ್ದಾನೆ, ಮಹಾ ವಿವೇಕವುಳ್ಳವನು, ಓಜಸ್ಸು ಉಳ್ಳವನು ಪರಮಾತ್ಮ. ಪೂಜಿತೋ ಹಿ ಸುಖಾಯಸ್ಯ. ಪೂಜೆ ಮಾಡಿದರೆ ಸುಖ ಕೊಡ್ತಾನೆ. ಅಪೂಜಿತ ಅಸುಖಸ್ಯಾದ ಅಪೂಜಿತ. ಪೂಜೆ ಮಾಡದೇ ಇದ್ರೆ ನಮಗೆ ದುಃಖವನ್ನು ಕೊಡ್ತಾನೆ ಸ್ವಾಮಿ. ಆದ್ದರಿಂದ ಸಚೇತುಷ್ಯತಿ ದಾಶಾರ್ಹ ಉಪಚಾರೈರರಿಂದಮಃ. ನಾವು ಮಾಡುವ ಉಪಚಾರಗಳಿಂದ ಅವನ ಸಂತುಷ್ಟನಾದರೆ ಕೃಷ್ಣಾತ್ ಸರ್ವಾನ್ ಅಭಿಪ್ರಾಯಾನ್ ಪ್ರಾಪ್ಸ್ಯಾಮ ಸರ್ವರಾಜಸು. ಎಲ್ಲ ವಿಧವಾದಂತಹ ಅಪೇಕ್ಷೆಗಳನ್ನು ನಾವು ಹೊಂತೇವೆ, ಎಲ್ಲಾ ಮನೋರ್ಥಗಳು ನಮ್ದು ಪೂರ್ಣವಾಗುತ್ತೆ, ಪರಮಾತ್ಮ ನಮಗೆ ಕೊಡ್ತಾನೆ. ಸಭಾಪತಿ ವಿಧಿ ಅಂತ ದಾರಿಯೊಳಗಲ್ಲಲ್ಲಿ ಸಭಾ ಮಂದಿರಗಳನ್ನು ಕಟ್ಟಿಬಿಡಿ. ಯಥಾಪ್ರೀತಿರ ಮಹಾಬಾಹೋ ತ್ವಯಿ ಜಾಯೇತೆ ತಸ್ಯ ವೈ. ದುರ್ಯೋಧನ, ನಿನ್ ಮೇಲೆ ಕೃಷ್ಣನಿಗೆ ಮಹಾಪ್ರೀತಿ ಬರಬೇಕು, ಹಾಗೆ ನೀನು ಸಭೆಯನ್ನು ಕಟ್ಟು ಮಧ್ಯಗಳಲ್ಲಿ. ಆ ಶಲ್ಯನನ್ನ ನೀನು ಹೇಗೆ ವಶ ಮಾಡಿಕೊಂಡಿಯಲ್ಲ, ಹಾಗೆ ಕೃಷ್ಣನನ್ನ ವಶ ಮಾಡಿಕೋಬೇಕು ನೀನು. ಭೀಷ್ಮಾದಯ ಸರ್ವೇ ಧೃತರಾಷ್ಟ್ರಂ ಜನಾಧಿಪಂ ಗೋಚೋ ಪರಮಮಿತ್ತೇವಂ. ಭಾರಿ ಭಾರಿ ಬಲೆ, ಉತ್ತಮ ಶ್ರೇಷ್ಠ ಕೆಲಸ ಇದು, ಅವಶ್ಯವಾಗಿ ಮಾಡಲೇಬೇಕು, ಸತ್ಕಾರ ಮಾಡಬೇಕು. ಸಭಾ ವಾಸ್ತು ನಿರಮ್ಯಾಣಿ ಪ್ರದಿಷ್ಟುಮುಪಚಕ್ರಮೇ. ವಾಸ್ತುಗಳನ್ನು ಕಟ್ಟಿಸುವುದಕ್ಕೆ ಒಂದೇ ಕ್ಷಣದಲ್ಲಿ ಎಲ್ಲ ತಯಾರು. ಸಭಾಂ ಗ್ರಾಮೇ ವೃಕಸ್ಥಲಕ್ಕೆ ಬಂದು ಆ ಊರಿನಲ್ಲಿ ಯಾವ ವೃಕಸ್ಥಲವನ್ನ ಬೇಡಿದ್ರಲ್ಲ ಆ ವೃಕಸ್ಥಲದಲ್ಲಿ ಬಂದು ಕಟ್ಟಿದ್ದಾರೆ. ಆ ಸಭಾ ಕೇಶವ. ಆಗ ಕೃಷ್ಣ ಬಂದ. ಆ ಹಳೆ ಊರಿನಿಂದ ಬಂದು ವೃಕಸ್ಥಲಕ್ಕೆ ಬಂದು ನೋಡಿದರೆ ಅಲ್ಲಿ ದೊಡ್ಡ 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 ಭವನಗಳನ್ನು ಕಟ್ಟಿ ಒಳ್ಳೆ ವೈಭವದಿಂದ ಅಲಂಕಾರ ಮಾಡಿ ಹೂ ತೋರಣ ಮತ್ತೊಂದು ಮುಗಿದೊಂದು ಗಂಧ ದೀಪ ಧೂಪ ಮತ್ತೊಂದು ಹಾಸಿಗೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದ. ಕೃಷ್ಣ ಬರೋದೇ ತಡ, ಸತ್ಕಾರ ವೈಭವ ವಾದ್ಯ ಘೋಷಗಳಿಂದ ಸತ್ಕಾರ ಮಾಡ್ಲಿಕ್ಕೆ ತಯಾರಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ತನ್ನ ದೂತರನ್ನು ಕಳಿಸಿದ್ದಾನೆ, ಅನೇಕ ಮಂತ್ರಿಗಳನ್ನು ಕಳಿಸಿದ್ದಾನೆ, ಬೇರೆ ಬೇರೆ ಸೇನಾಧಿಪತಿಗಳು ಹೋಗಿದ್ದಾರೆ, ದೊಡ್ಡ ದೊಡ್ಡ ಜನರೆಲ್ಲ ಹೋಗಿ, ಶೂರ ಧೀರರು ವೀರರು ಪರಾಕ್ರಮಿಗಳು ಪಂಡಿತರು ಜ್ಞಾನಿಗಳು ಎಲ್ಲರೂ ಹೋಗಿ ಕೃಷ್ಣನಿಗೆ ಕಾಲಿಗೆ ಬಿದ್ದು ಬರಬೇಕು ಸ್ವಾಮಿ. ಕೃಷ್ಣ ಕಣ್ಣೆತ್ತಿ ನೋಡ್ಲಿಲ್ಲ ಆಚೆ, ಕಣ್ಣೆತ್ತಿ ನೋಡ್ಲಿಲ್ಲ ಆಚೆ. ಆ ಎಲ್ಲಾ ಸಭಾಭವನಗಳು, ಎಲ್ಲಾ ಮಂದಿರಗಳು, ಎಲ್ಲಾ ವೈಭವ, ಎಲ್ಲಾ ಅಲಂಕಾರ ಏನೇನಿತ್ತೋ ಕಣ್ಣೆತ್ತಿ ನೋಡ್ಲಿಲ್ಲ ಸ್ವಾಮಿ ಪರಮಾತ್ಮ. ಅಂತಾನೆ, ನನ್ನ ಭಕ್ತರ ದ್ರೋಹಿಗಳು ಮಾಡಿದ್ದು ಇದು ಎಂಥದ್ದಿದ್ರೇನು ಕಾಲಿನ ಕಥ, ನಾನು ನೋಡುದಿಲ್ಲ. ನಾನು ಏನ್ ಭಗವಂತನಿಗೆ ಪ್ರೀತಿ, ಏನ್ ಭಗವಂತನಿಗೆ ವಿಶ್ವಾಸ.
ಭಗವದ್ಭಕ್ತರು ನಂಬಿದ್ದು ಅದನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ವಾಯು ಸ್ಪೃಷ್ಟವಾದದ್ದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಮಧ್ವ ಸ್ವದಿತವಾದದ್ದನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಮಧ್ವಾಚಾರ್ಯರು ಕೊಡದಿದ್ದದ್ದನ್ನು ಸ್ವೀಕಾರ ಮಾಡುವುದಿಲ್ಲ, ಮಧ್ವಾಚಾರ್ಯರು ಒಪ್ಪದೇ ಇದ್ದದ್ದನ್ನು ಸ್ವೀಕಾರ ಮಾಡುವುದಿಲ್ಲ, ಮಧ್ವದ್ವೇಷಿಗಳು ಹೇಳಿದ ತತ್ವವನ್ನ ಸತ್ಯ ಅಂತ ಮಾಡುವುದಿಲ್ಲ. ಅದು ಶ್ರುತ್ಯರ್ಥವೂ ಸತ್ಯವಾಗುವುದಿಲ್ಲ, ಅದು ವಾಕ್ಯಾರ್ಥವೂ ಸತ್ಯವಾಗುವುದಿಲ್ಲ. ಆ ಪದಾರ್ಥವೇ ಅಸ್ಪೃಶ್ಯವಾಗ್ತದೆ. ಪರಮಾತ್ಮ ಅವುಗಳನ್ನು ನೋಡುವುದಿಲ್ಲ, ಸರ್ವಥಾ ಸ್ವೀಕಾರ ಮಾಡುವುದಿಲ್ಲ ಪರಮಾತ್ಮ. ಅವೈಷ್ಣವ ಕೃತಂ ಕರ್ಮ ಸರ್ವಂ ವ್ಯರ್ಥಿ ಭವಿಷ್ಯತಿ. ವಿಷ್ಣು ಭಕ್ತರು ಮಧ್ವ ಭಕ್ತರು ಯಾರು ಮಾಡ್ತಾರೋ ಅವರು ಮಾಡಿದ ಕರ್ಮವೇ ಸಾರ್ಥಕ, ಇಲ್ಲದ್ರೆ ಇಲ್ಲ. ತಾಸ್ತಭ ಕೇಶವ ಸರ್ವಾಹ ರತ್ನಾನಿ ವಿವಿಧಾನಿ ಚ ಅಸಮೀಕ್ಷೈವ ದಾಶಾರ್ಹ ಅಪಾಯಾತ್ ಕುರು ಸದ್ಮತತ್. ಹೊರಟ ಬಿಟ್ಟೇ ಬಿಟ್ಟ. ನನಗೇನ್ ಸಂಬಂಧ, ಯಾರೋ ಕಟ್ಟಿದ್ದಾರೆ ಅಂತ ನಾ ಏನ್ ನೋಡುದು? ಛೀ, ಹೇಸಿಗೆ ಹೊಲಸು ಬೇಕಾಗಿಲ್ಲ ನನಗೆ. ಪರಮಾತ್ಮನಿಗೆ ನಾವು ಭಗವಂತನಿಗೆ ನೋಡಿ ತಿಳಿಬೇಕು. ನಾವು ಇದನ್ನ ಭಕ್ತರಿಗೆ ಬೇಡವಾದದ್ದನ್ನ ತಾನು ಸ್ವೀಕಾರ ಮಾಡುವುದಿಲ್ಲ, ಆದರೆ ನಾವು ಮಾತ್ರ ಇಂಥ ನೀಚರು ದೇವರಿಗೆ ಬೇಡವಾದದ್ದನ್ನ, ದೇವರ ದ್ರೋಹಿಯ ಬರದ ಗ್ರಂಥಗಳನ್ನ, ಶಾಸ್ತ್ರಗಳನ್ನ, ತತ್ವಗಳನ್ನ, ಮಾತುಗಳನ್ನ, ಪದಾರ್ಥಗಳನ್ನ ಸಲಕರಣೆಗಳನ್ನ ಬಳಸ್ತೇವೆ, ಉಪಯೋಗಿಸ್ತೇವೆ, ಓದ್ತೇವೆ, ಅದನ್ನ ನಾವು ಪ್ರಶಂಸೆ ಮಾಡ್ತೇವೆ, ಬಹಳ ಚೆನ್ನಾಗಿದೆ ಅಂತ ವರ್ಣನೆ ಮಾಡ್ತೇವೆ. ನಾವು ಎಂಥ ನೀಚರು! ಪರಮಾತ್ಮನಿಗೆ ಬೇಡವಾದದ್ದು ನಮಗೆ ಬೇಡ, ಪರಮಾತ್ಮನ ಯಾವುದನ್ನು ಒಪ್ಪುವುದಿಲ್ಲ ಅದು ನಮಗೆ ಬೇಡ, ಭಗವಂತನ ಗುಣಗಾನ ಎಲ್ಲಿಲ್ಲ ಅದು ಬೇಡ. ವಂದ್ಯಾಂ ಗಿರಂತಾಂ ಬಿಭ್ರಿಯನ್ ನಧೀರ ಯಸ್ಯಾಂ ನಮೇ ಪಾವನ ಮಂಗ ಕರ್ಮ ವಂದ್ಯಾಂ ಗಿರಂತಾಂ ಬಿಭ್ರಿಯನ್ ನಧೀರ. ಪರಮಾತ್ಮನ ಗುಣಗಾನ ಇಲ್ಲ, ಪರಮಾತ್ಮನ ಮಹಿಮೆ ವರ್ಣನ ಇಲ್ಲ, ವಾಯುದೇವರ ಮಹಿಮೆಯನ್ನು ಹೇಳಿಲ್ಲ, ಪರಮಾತ್ಮನ ತತ್ವಜ್ಞಾನಕ್ಕೆ ವಿರುದ್ಧ, ಕೃಷ್ಣನ ಸಿದ್ಧಾಂತಕ್ಕೆ ವಿರುದ್ಧ, ವೇದಶಾಸ್ತ್ರಗಳಿಗೆ ಶ್ರೀಮದ್ ಆಚಾರ್ಯರ ತತ್ವಜ್ಞಾನಕ್ಕೆ ವಿರುದ್ಧವಾದ ಯಾವುದೇ ಮಾತು ಕೂಡ ನಮಗೆ ಸರ್ವಥಾ 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 ತ್ರಿಕಾಲದಲ್ಲಿ ಅಗ್ರಾಹ್ಯ, ತ್ರಿಕಾಲದಲ್ಲಿ ಅಗ್ರಾಹ್ಯ. ಮತ್ತು ನಾವು ಎಲ್ಲಿಯವರೆಗೆ ನಾವು ಮನದಟ್ಟು ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ನಮಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರೀಣಯದ್ರವ್ಯಂ ನದೇವತ್ವಂ ಕುತಃ ಸುಖಂ ನ ಚ ಸರ್ವಾಮರೈಶ್ವರ್ಯಂ ತವ ದ್ರೋಹೇಣ ಭಾರತ ಕೃಷ್ಣ ದ್ರೋಹೇಣ ಭಾರತ. ಪರಮಾತ್ಮನ ದ್ರೋಹವನ್ನ ಮಾಡಿರತಕ್ಕಂತಹ ಮಾಡಿ ನಮಗೇನಾದ್ರೂ ಐಶ್ವರ್ಯ ಬರುವುದಾದರೆ ಅದಕ್ಕೆ ಧಿಕ್ಕಾರವಿರಲಿ, ಅದು ನಮ್ಮ ಕಾಲಿನ ಕಸ. ಭಗವದುಪಾಸನೆ ಮಾಡಿದ್ದರಿಂದ, ಪರಮಾತ್ಮನ ಭಕ್ತಿಯಿಂದ, ಭಗವಂತನನ್ನು ನಂಬಿದ್ದರಿಂದ, ಭಗವಂತನೇ ನಮಗೆ ಸುರಿಸಿದ್ದರಿಂದ ಏನಾದರೂ ಬರುವುದಾದರೆ ಅದು ಯದಲ್ಪಮಪಿ ತದ್ಬಹು, ಅತ್ಯಂತ ಸ್ವಲ್ಪ, ಕ್ಷುದ್ರ, ಅತ್ಯಂತ ಹೀನವಾಗಿದ್ದು ಅದೇ ನಮಗೆ ಶ್ರೇಷ್ಠ, ಅದೇ ನಮಗೆ ತಾರಕ. ಅದು ಬಿಟ್ಟು ಯಾವುದೂ ನಮಗೆ ತಾರಕವಲ್ಲ. ಯಾವ ಐಶ್ವರ್ಯವೂ ಅಲ್ಲ, ಯಾವ ದೇವತ್ವನೂ ಅಲ್ಲ, ಯಾವ ಪದವಿನೂ ಅಲ್ಲ, ಯಾವ ಪ್ರಶಸ್ತಿಯೂ ಅಲ್ಲ, ಯಾವ ಗ್ರಂಥವೂ ಅಲ್ಲ, ಯಾವ ತತ್ವಜ್ಞಾನವೂ ಅಲ್ಲ, ಯಾವುದು ನಮಗೆ ಬೇಕಾಗಿದೆ. ಇದು ನಮ್ಮ ಸಿದ್ಧಾಂತವಾಗಬೇಕು, ಇದು ನಮಗೆ ದೀಪವಾಗಿರಬೇಕು, ಇದು ನಮ್ಮ ಮಾರ್ಗವಾಗಿರಬೇಕು. ಈ ರೀತಿಯಲ್ಲಿ ನಾವು ಜೀವಿಸಬೇಕು. ಕಂಡವರನ್ನ ಪ್ರಶಂಸೆ ಮಾಡುವುದರಲ್ಲಿ ಅರ್ಥವಿಲ್ಲ. ವಿಷ್ಣು ಭಕ್ತರ ಪ್ರಧಾನವಾಗಿರುವ ಭಗವಂತ ಭಕ್ತರ ಬಗ್ಗೆ ಇಷ್ಟು ಆತ್ಮೀಯತೆ ತಳೆದಾಗ ನಾವು ದೇವರ ಬಗ್ಗೆ ಇಷ್ಟು ಉದಾಸೀನರಾಗಿರುವುದು ಹೇಗೆ ಸಾಧ್ಯ? ಅದು ಹೇಗೆ ಉಚಿತವಾಗ್ತದೆ? ತಾಸ್ತಭ ಕೇಶವಸ್ತರವಾಹ ರತ್ನಾನಿ ವಿವಿಧಾನಿ ಚ ಅಸಮೀಕ್ಷೈವ ದಾಶಾರ್ಹ ಅಪಾಯಾತ್ ಗುರು ಸದ್ಮತತ್ ಉಪಪ್ಲವ್ಯಾದಿಹ ಕ್ಷತ್ತಃ ಉಪಯಾತೋ ಜನಾರ್ದನ. ಧೃತರಾಷ್ಟ್ರ ಮತ್ತೆ ಹೇಳ್ತಾನೆ, ಉಪಪ್ಲವ್ಯ ನಗರದಿಂದ ಬರ್ತಾ ಇದ್ದಾನೆ ಕೃಷ್ಣ, ವೃಕಸ್ಥಲದಲ್ಲಿ ಇದ್ದಾನಂತೆ. ನಾಳೆ ಇಲ್ಲಿ ಬೆಳಗ್ಗಿನ ಜಾವ ಬರ್ತಾನಂತೆ. ಎಲ್ಲ ಚೆನ್ನಾಗಿ ಆಗಬೇಕು. 3 ಲೋಕಗಳಿಗೆ ಸ್ವಾಮಿಯಲ್ವೇ ಅವನು, ಪರಮಾತ್ಮ ಉತ್ತಮ ಸರ್ವೋತ್ತಮನಲ್ವೇ. ಆದ್ದರಿಂದ ಬಾಲ್ಹೀಕ ದೇಶದಲ್ಲಿ ಹುಟ್ಟಿದ ಏನು ಭಾರಿ ಭಾರಿ ಕುದುರೆಗಳಿವೆಯಲ್ಲ ಅವುಗಳು ನಮ್ಮಲ್ಲಿವೆ. ಅಂಥದ್ದು 14 ಕುದುರೆಗಳನ್ನು ಜೋಡಿಸಿದ 16 ರಥಗಳನ್ನ ನಾನು ಅವನಿಗೆ ಉಡುಗೊರೆಯಾಗಿ ಬಂದದ್ದಕ್ಕೆ ಆಹೇರಾಗಿ ಕೊಡಬೇಕು ಅಂತ ಮಾಡಿದ್ದೀನಿ ಅಂತ ವಿದುರನಿಗೆ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಒಂದು ಅದಲ್ಲದೆ ಇನ್ನೊಂದು, ಅವನಿಗೆ ಭಾರಿ ಉತ್ತಮವಾದಂತಹ ಆನೆಗಳನ್ನು ಕೊಡಬೇಕು ಅಂತ ಮಾಡಿದ್ದೀನಿ. ಅದರ ಜೊತೆಗೆ ಏಕೈಕಮಷ್ಟವು ದಾಸ್ಯಾಮಿ, ದಾಸಿಗಳು 100 ಜನ ದಾಸಿಯರು, 100 ಜನ ದಾಸರು, ಅವರನ್ನು ಕೊಡಬೇಕು ಅಂತ ಮಾಡಿದ್ದೀನಿ. ಉತ್ತಮವಾದಂತಹ ಹಾಸಿಗೆಗಳು, ಉತ್ತಮ ಹೊದಿಕೆಗಳು, ಪರ್ಯಂಕಗಳು, ಅವುಗಳನ್ನ 18,000 ಕೊಡಬೇಕು ಅಂತ ಮಾಡಿದ್ದೀನಿ. ಚೀನ ದೇಶದಲ್ಲಿ ಉದ್ಭವಿಸಿದಂತಹ ಬಟ್ಟೆಗಳಿವೆ, ಉತ್ತಮವಾದಂತಹ ನೂಲುಗಳು, ಉಲನ್ ಬಟ್ಟೆಗಳು, ಅವು ಎಲ್ಲ ಕಳಿಸ್ಬೇಕು ಅಂತ ಮಾಡಿದ್ದೀನಿ. ಇದೊಂದು ಮಣಿ ಇದೆ ನೋಡು, ಇದರ ಬಹಳ ಉತ್ತಮವಾದಂತಹ ಮಣಿ. ಹಗಲಿನೊಳಗೆ ಸೂರ್ಯನ ಮುಂದಿಟ್ರು ಪ್ರಕಾಶವಾಗ್ತದೆ, ರಾತ್ರಿಯಲ್ಲಿ ಇಟ್ರು ಭಾರಿ ಪ್ರಕಾಶ ಕೊಡ್ತದೆ. ಅಂತ ಉತ್ತಮವಾದ ಮಣಿ, ಇದನ್ನು ಕೊಡಬೇಕು ಅಂತ ಮಾಡೀನಿ.
ಯಾವ ಏಕೇನಾಭಿಪತತ್ಯನ್ನ ಯೋಜನಾನಿ ಚತುರ್ದಶ, ಒಂದು ಹಗಲಿನೊಳಗೆ 14 ಯೋಜನೆಗಳ ದಾಟುವಷ್ಟು ವೇಗದಿಂದ ಹೋಗತಕ್ಕಂತಹ ಏನು ಅಶ್ವತ್ಥರಿ ರಥಗಳಿವೆಯೋ ಆ ವಾಹನವನ್ನು ಕೊಡಬೇಕು ಅಂತ ಮಾಡಿದ್ದೀನಿ. ಎಷ್ಟು ಜನ ದಾಸರಿದ್ದಾರೋ ಅಷ್ಟು ಕೊಡಬೇಕು ಅಂತ ಮಾಡೀನಿ. ಅಷ್ಟಗುಣಮಸ್ವಾಪ್ಯಸ್ಮೈ ಭೋಜ್ಯಂ ದಾಸ್ಯಾಮ್ಯಹಂ ತದಾ. ಅವರೆಷ್ಟು ಜನ ಬಂದಿದ್ದಾರೋ ಅವರಿಗೆ 8 ದಿವಸ ಆಗುವಷ್ಟು 8 ಪಟ್ಟು ನಾವು ಆಹಾರವನ್ನ ಕೊಡಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಇಷ್ಟೆಲ್ಲ ಮಾಡಬೇಕು. ಮಮ ಪುತ್ರಶ್ಚ ಪೌತ್ರಶ್ಚ, ನಮ್ಮ ಬಳಗ, ನನ್ನ ಮಕ್ಕಳೆಲ್ಲರೂ ಬರಲಿ, ನನ್ನ ಮೊಮ್ಮಕ್ಕಳೆಲ್ಲರೂ ಬರಲಿ. ದುರ್ಯೋಧನ ಮಾತ್ರ ಬರೋದು ಬೇಡ. ದುರ್ಯೋಧನ ಬರುವುದಿಲ್ಲ, ಅವನು ಬೇಡ. ಅವನು ಬಿಟ್ಟು ಉಳಿದವರೆಲ್ಲರೂ ಹೋಗ್ಲಿ. ದುರ್ಯೋಧನ ಧೃತೆ ಅವರೆಲ್ಲರೂ ಹೋಗಿ ಪ್ರತ್ಯುದ್ಯಾಸ್ಯಂತೆ ದಾಶಾರ್ಹಂ, ಅವನ ಸ್ವಾಗತ ಮಾಡ್ಲಿ. ಕೃಷ್ಣನನ್ನ ಒಳ್ಳೆ ಮೃಷ್ಟವಾದ ರಥಗಳಲ್ಲಿ ಕೂಡಿಸಿಕೊಂಡು ಅವನ ಸ್ವಾಗತ ಮಾಡಿ ಕರ್ಕೊಂಡು ಬರಬೇಕು. ನಗರಾದಪಿ ಅಕ್ಕಾಶ್ಚಿತ್ ಗಮಶ್ಯಂತೆ ಜನಾರ್ದನಂ. ಇನ್ನು ಅನೇಕ ಕನ್ನಿಕೆಯರು, ಅನೇಕ ವೃದ್ಧರು, ಅನೇಕ ಸ್ತ್ರೀಯರು, ಪುರುಷರು, ಬಾಲಕರು ನಗರದಲ್ಲಿರತಕ್ಕ ಜನ ಅವರಂತೂ ಬಂದೇ ಬರ್ತಾರೆ. ಬಹಳ ದೊಡ್ಡ ಗೊಂದಲವಾಗ್ತದೆ ಅಲ್ಲಿ. ಬರ್ಲಿ, ಎಲ್ಲರೂ ಸ್ವಾಗತ ಮಾಡ್ಲಿ. ಆಮೇಲೆ ನಮ್ಮ ಮನೆಯೊಳಗೆ ಈ ದುಶ್ಯಾಸನ ಮನೆ ಬಹಳ ಚೆನ್ನಾಗಿದೆ. ಅವನು ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಹೊರಗೂ ಚೆನ್ನಾಗಿದೆ, ಒಳಗೂ ಚೆನ್ನಾಗಿದೆ, ಡೆಕೋರೇಷನ್ ಬಹಳ ಚೆನ್ನಾಗಿದೆ. ಆದ್ದರಿಂದ ದುಶ್ಯಾಸನಸ್ಯ ಚ ಗೃಹಂ ದುರ್ಯೋಧನ ಗೃಹದ್ವರಂ ತದಧ್ಯ ಕ್ರಿಯತಾಂ ಕ್ಷಿಪ್ರಂ ಸುಸಂಭೃಷ್ಟಂ ಅಲಂಕೃತಂ. ಚೆನ್ನಾಗಿ ಅಲಂಕಾರಗೊಳಿಸಿ ಉತ್ತಮವಾದ ರೀತಿಯೊಳಗೆ ಅದನ್ನು ಸಜ್ಜು ಮಾಡಿಟ್ಟಿರಿ. ಅಲ್ಲಿ ಮತ್ತೆ ಕೃಷ್ಣನಿಗೆ ಇರಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡೋಣ. ದುಶ್ಯಾಸನನ ಮನೆಯಲ್ಲಿ ಸುಸಂಭೃಷ್ಟಂ ಅಲಂಕೃತಂ. ಇಂಥ ಎಲ್ಲ ಹಾಗೆ ಮಾಡೋಣ, ಇದು ಮಾಡೋಣ, ಅಷ್ಟ ಗೌರವ, ಈ ಗೌರವ, ಅದು ಇದು ಮತ್ತೊಂದು ಮಗದೊಂದೆಲ್ಲ ಹೇಳಿದಾಗ ವಿದುರ ತೆಪ್ಪನೆ ಕೂತಿದ್ದ, ಒಂದು ಪಿಟ್ಟು ಮಾತಾಡ್ಲಿಲ್ಲ. ಆಮೇಲೆ ಒಂದು ವಿದುರ ಹೇಳ್ತಾನೆ, ಏನು ಮುದುಕ, ಪಶ್ಚಿಮೇ ವಯಸ್ಸಿ ಸ್ಥಿತ, ಸಾಯೋ ದಿವಸಗಳು ಬಂತು, ಇನ್ ಕೆಲವು ದಿವಸವಾದ್ರೆ ಶಿದಿಗೆ ಕಟ್ತಾರೆ. ಇಂಥ ಹೊತ್ತು ಬಂತು ನಿನಗೆ, ಇನ್ನೂ ನಿನಗೆ ದುರ್ಬುದ್ಧಿ ಹೋಗಲಿಲ್ಲ. ಧೃತರಾಷ್ಟ್ರ, ಇದು ಒಳ್ಳೇದಲ್ಲ, ನಿನಗೆ ಶೋಭಿಸುವುದಿಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡ. ಶಾಸ್ತ್ರಾದ್ವಾ ಸುಪ್ರತರ್ಕಾದ್ವಾ ಸುಸ್ಥಿರ ಸ್ಥವಿರೋಹ್ಯಸಿ ಲೇಖಾ ಶಶಿನಿಭಾ ಸೂರ್ಯೇ ಮಹೋರ್ಮಿವರ ಸಾಗರೆ ಧರ್ಮಸ್ತ್ವಯಿ ತಥಾ ರಾಜನ್ ಇತಿ ವ್ಯವಸಿತ ಪ್ರಜಾ ಗುಣಾನಾಂ ರಕ್ಷಣೆ ನಿತ್ಯಂ ಪ್ರಯತಸ್ವ ಸಬಾಂಧವ. ಗುಣಗಳನ್ನ ರಕ್ಷಣೆ ಮಾಡೋ ಪ್ರಯತ್ನ ಮಾಡಪ್ಪ. ಗುಣಗಳನ್ನ ರಕ್ಷಣೆ ಮಾಡು. ಆರ್ಜವ, ಪ್ರೀತಿ, ಪ್ರಾಮಾಣಿಕತೆ, ತ್ಯಾಗ, ತುಷ್ಟಿ, ಸತ್ಯವಂತಿಕೆ, ಅಕ್ರೋಧ, ಇವುಗಳನ್ನ ನೀನು ರಕ್ಷಣೆ ಮಾಡು. ಆರ್ಜವಂ ಪ್ರತಿಪದ್ಯಸ್ವ ಮಾ ಬಾಲ್ಯಾದ್ ಬಹುನೀನಶಃ. ಹುಡುಗತನ ಮಾಡಿ ನೀನು ಆರ್ಜವವನ್ನು ಬಿಟ್ಟು ದ್ರೋಹವನ್ನು ಮಾಡಿ ಆ ಕೃಷ್ಣನನ್ನ ನೀನು ಒಳಸೆಳಿಬೇಕು ಅಂತ ನಮ್ಮ ಪ್ರಯತ್ನವನ್ನು ಮಾಡಬೇಡ. ಬೇಡ, ಬಿಟ್ಟು ಬಿಡಿದ. ಯತ್ವಂ ದಿತ್ಸಸಿ. ಏನ್ ಧೈರ್ಯ ನೋಡ್ರಿ ವಿದುರನಿಗೆ, ಏನ್ ಧೈರ್ಯದಿಂದ ಹೇಳ್ತಾ ಇದ್ದಾನೆ ವಿದುರ. ಏನ್ರಿ ಎಂತ ನಿಸ್ಪ್ರಹಸ್ಯ ತಿಳಂ ಜಗತ್. ಸುಡುಗಾಡಿ ಯಾರವನು, ಯಾರು ಏನವನಿಗೆ ಏನು ಸಂಬಂಧ ಆಗಿದೆ, ಒಂದು ಕಾಸು ನನಗೆ ಬೇಕಾಗಿಲ್ಲ ನಿಮ್ದು ಅಂತ ಹೇಳಿ ಧನುರ್ದ್ವಾರ ನೆಸ್ಯ ಯಯೌ. ಅಂಥ ಮನುಷ್ಯ ಅವನು ತಯಾರಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಯತ್ವಂ ದಿತ್ಸಸಿ ಕೃಷ್ಣಾಯ ರಾಜನ್ ಅತಿಥಯೇ ಬಹು ಏತದನ್ಯಚ್ಚ ದಾಶಾರ್ಹ ಪೃಥಿವೀಮಪಿ ಚಾರ್ಹತಿ. ನೀನೇನು ಕೊಡ್ತಾ ಇದ್ದೀಯೋ, ಈ ರಥಗಳು, ಈ ಕುದುರೆಗಳು, ಈ ಆನೆ, ಈ ಒಂಟೆ, ಈ ಬಟ್ಟೆ, ಈ ಬಂಗಾರ, ಈ ದಾಸ, ಈ ದಾಸಿಯರು, ಈ ಭೋಜ್ಯ, ಇಷ್ಟೆಲ್ಲ ಇಷ್ಟು ಮಾತ್ರವಲ್ಲ, ಇದಕ್ಕಿಂತಲೂ ಹೆಚ್ಚಾದ ಸಮಗ್ರ ಪೃಥಿವಿಯನ್ನ ಕೃಷ್ಣನ ಪಾದಗಳಿಗೆ ಇಟ್ಟು ಕೃಷ್ಣಾರ್ಪಣ ಅಂತಂದ್ರೂ ಕೂಡ ಅವನು ಯೋಗ್ಯನಾಗಿದ್ದಾನೆ, ಸರ್ವೋತ್ತಮ ಸ್ವಾಮಿ. ಆದ್ದರಿಂದ ಸರ್ವವನ್ನೂ ಅವನಿಗೆ ಸಮರ್ಪಣೆ ಮಾಡಬೇಕು. ಇದರಲ್ಲೇನೂ ಸಂದೇಹವಿಲ್ಲ, ಪರಮಾತ್ಮನಿಗೆ ಅರ್ಹತೆಯ ಸಂದೇಹವಿಲ್ಲ. ಆದರೆ ನತುತ್ವಂ ಧರ್ಮಮುದ್ದಿಶ್ಯ ತಸ್ಯ ವಾ ಪ್ರಿಯ ಕಾರಣ ಏತದ್ದಿತ್ಸಸಿ ಕೃಷ್ಣಾಯ ಸತ್ಯೇನ ಆತ್ಮಾಲಮಾಲಭೇ. ಆಣೆ ಮಾಡಿ ಹೇಳ್ತೇನೆ, ಕುತ್ತಿಗೆ ಹಿಡ್ಕೊಂಡು ಹೇಳ್ತಾನೆ ವಿದುರ, ಆಣೆ ಮಾಡಿ ಹೇಳ್ತೇನೆ, ನೀನು ಧರ್ಮದಿಂದ ಅವನ ಪ್ರೀತಿಯಾಗಲಿ ಅಂತನ್ನುವುದಕ್ಕಾಗಿ ಕೊಡ್ತಾ ಇಲ್ಲ. ಕೃಷ್ಣನ ಪ್ರೀತಿಗಾಗಿ, ಕೃಷ್ಣ ಸಂತುಷ್ಟನಾಗಲಿ, ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥಂ ನಾನಿದನ್ನ ಅವನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ ಎಂಬ ವಿಶ್ವಾಸ ನಿನಗಿಲ್ಲ. ಎಷ್ಟು ಚೆನ್ನಾಗಿದೆ, ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ನತುತ್ವಂ ಧರ್ಮ ಉದ್ದೇಶ್ಯ, ಧರ್ಮ ಬರಲಿ, ಪುಣ್ಯ ಬರಲಿ ಅಂತಾಗಲಿ, ಅಥವಾ ಕೃಷ್ಣನ ಪ್ರೀತಿಯಾಗಲಿ ಅಂತಾಗಲಿ, ಏತದ್ದಿತ್ಸಸಿ ಕೃಷ್ಣಾಯ ಸತ್ಯೇನ ಆತ್ಮಾನಮಾಲಭೆ. ನಾನು ಪ್ರತಿಜ್ಞೆ ಮಾಡಿ, ಆಣೆ ಮಾಡಿ, ನನ್ನಾಣೆ ನಾನು ಹೇಳ್ತಾ ಇದ್ದೀನಿ, ನನ್ನ ಸತ್ಯದ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಹೇಳಿದ ಸುಳ್ಳು ಆದ್ರೆ ನಾನು ಸತ್ತೋಗ್ಲಿ. ಮಾಯೈಷಾ ಸತ್ಯಮೇವ ಇತದ್ ಛದ್ಮ ಇತದ್ ಭೂರಿ ದಕ್ಷಿಣ.
ಇದು ಕಪಟ, ಇದು ಮೋಸ, ಇದು ಕೊಡುವುದೆಲ್ಲ ಫಸಾಯಿಸುವುದು, ಇದು ಸುಳ್ಳು. ಅವನನ್ನು ಒಳಸೆಳುವುದಕ್ಕಾಗಿ ಮಾಡ್ತಾ ಇದ್ದದ್ದು ನೀನು ವ್ಯಾಪಾರ. ಒಳ್ಳೆ ಕೆಲಸ ಅಲ್ಲ ಇದು. ದುರ್ಬುದ್ಧಿಯಿಂದ ಮಾಡ್ತಾ ಇದ್ದಿ, ಕೂಟಯುಕ್ತಿಯಿಂದ ಮಾಡ್ತಾ ಇದ್ದಿ. ಮಾಡಬೇಡ ಈ ವಿಧವಾದ ಕೆಲಸಗಳನ್ನ. ಧೃತರಾಷ್ಟ್ರನಿಗೆ ಬೈತಾ ಇದ್ದಾನೆ ವಿದುರ. ಮಾಯೈಷಾ ಸತ್ಯಮಯ ವೈತದ್ ಛದ್ಮೈ ತದ್ಭೂರಿ ದಕ್ಷಿಣ ಜಾನಾಮಿ ತ್ವನ್ಮತಂ ರಾಜನ್ ಗೂಢಂ ಬಾಹ್ಯೇನ ಕರ್ಮಣ. ಒಳಗೆ ಮಾಡುವುದು ಬೇರೆ, ಹೊರಗೆ ತೋರುವುದು ಬೇರೆ. ತೋರ್ಲಿಕ್ಕೆ ಬಹಳ ಚೆನ್ನಾಗಿದೆ, ಒಳಗೆ ಇದ್ದದ್ದು ಬಹಳ ಕೆಟ್ಟದ್ದಿದೆ, ಅದನ್ನು ಮಾಡ್ತಾ ಇದ್ದಿ ನೀನು. ನಿಷ್ಠುರವಾದ ಕೆಲಸ. ಪಂಚೈವ ಲಿಪ್ಸಂತಿ ಗ್ರಾಮಕಾನ್ ಪಾಂಡವಾಹ ನೃಪ. 5 ಭೂಮಿಗಳನ್ನ 5 ಊರುಗಳನ್ನ ಬೇಡಿದ್ದಾರೆ. ಕೊಡು ಮೊದಲು ಅದನ್ನ. ಇದೇನು ಕೊಡ್ತಿ ಕೃಷ್ಣನಿಗೆ? 5 ಊರುಗಳನ್ನು ಕೊಡು. ಏನಿದು? ಕುದುರೆಗಳನ್ನು 100, ದಾಸದಾಸಿಯರು 1000. ಏನ್ ಕೊಡ್ತಿ ಇದನ್ನ? ಇದನ್ನೇನು ಕೊಡ್ತಿ? 5 ಊರುಗಳನ್ನು ಬೇಡಿದ್ದಾರೆ. ಕೊಡೋದನ್ನ ಮೊದಲು, ಬಿಚ್ಚಿ ಕೊಡೋದನ್ನ. ಅದು ಪರಮಾತ್ಮನಿಗೆ ಸಂತುಷ್ಟಿ ಆಗ್ತದೆ. ನಚದಿತ್ಸಸಿ ತೇಭ್ಯಸ್ತ್ವಾಂ ತಾನ್ ತಕ್ಷಮನ್ನ ಕರಿಷ್ಯಸಿ. ಅದನ್ನು ಕೊಡ್ಲಿಕ್ಕೆ ತಯಾರಿಲ್ಲ ನೀನು. ಕ್ಷಮ ಹೇಗಾಗಬೇಕು? ಶಾಂತಿ ಹೇಗಿರಬೇಕು? ಜಗಳ ಆಡದೆ ಯಾಕೆ ಕೂತಿರ್ಬೇಕು ಅವರು? ಸಾಧ್ಯವಿಲ್ಲ. ಅರ್ಥೇನ ತು ಮಹಾಬಾಹುಂ ವಾಷ್ಣೇಯಂ ತ್ವಂ ಜಿಹೀರ್ಷಸಿ. ಹಣ ಕೊಟ್ಟು ಕೃಷ್ಣನನ್ನ ಅಪಹರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿ. ಇಂಪಾಸಿಬಲ್. ಹಣ ಕೊಟ್ಟು ಕೊಳ್ಳೋ ಪ್ರಯತ್ನ ಮಾಡಬೇಡ. ಎಷ್ಟು ಚೆನ್ನಾಗಿದೆ ಇದು. ಧೃತರಾಷ್ಟ್ರನಿಗೆ ಮಾತ್ರವಲ್ಲ, ನಮ್ಮ ಈ ಧೃತರಾಷ್ಟ್ರರಿಗೂ ಸಂಬಂಧಪಟ್ಟದ್ದೇ ಇದು. ನಮ್ಮಲ್ಲೂ ಒಬ್ಬ ಕುರುಡ ಧೃತರಾಷ್ಟ್ರ ಕೂತಿದ್ದಾನೆ, ದುರ್ಯೋಧನನ ಅಪ್ಪ, ಶಕುನಿಯ ಭಾವ ಇಲ್ಲಿದ್ದಾನೆ. ಆ ಧೃತರಾಷ್ಟ್ರನಿಗೂ ಸಂಬಂಧಪಟ್ಟದ್ದು. ಏನು ಮಾತಿದೆ. ಅರ್ಥೇನ ತು ಮಹಾಬಾಹುಂ ವಾಷ್ಣೇಯಂ ತ್ವಂ ಜಿಹೀರ್ಷಸಿ ಅನೇನ ಚಾಪ್ಯುಪಾಯೇನ ಪಾಂಡವೇಭ್ಯೋ ವಿಭೇತ್ಸ್ಯಸಿ. ಪಾಂಡವರವರಿಗೇನೂ ಕೊಟ್ಟಿರುವುದಿಲ್ಲ ಅಂತನ್ನೋದಕ್ಕಾಗಿ ನೀನವನಿಗೇನೋ ಕೊಟ್ಟು ಪಾಂಡವರನಿಂದ ದೂರ ಮಾಡಿ ಆ ಕೃಷ್ಣನನ್ನ ನಿನ್ ಪಕ್ಷದಲ್ಲಿ ಕರ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ ಧೃತರಾಷ್ಟ್ರ. ಸಾಧ್ಯವಿಲ್ಲ. ನಚ ವಿತ್ತೇನ ಶಕ್ಯೋಸೌ ನೋದ್ಯಮೇನ ನಗರ್ಹಯ. ಅವನನ್ನ ಹಣ ಕೊಟ್ಟು ಕೊಳ್ಳುವುದು ಸಾಧ್ಯವಿಲ್ಲ. ಪ್ರಯತ್ನ ಮಾಡಿ ಅವನಿಗೆ ಹೆದರಿಸುವುದು ಸಾಧ್ಯವಿಲ್ಲ. ಬೈದು ಅವನಿಗೆ ಅವಮಾನ ಮಾಡುವುದು ಸಾಧ್ಯವಿಲ್ಲ. ಏನು ಮಾಡಿದರೂ ಕೃಷ್ಣ ಪಾಂಡವರನ್ನು ಬಿಟ್ಟು ಬರಲಾರ. ಅಜ್ಞೋ ಧನಂಜಯಾತ್ಕರ್ತಂ ಏತತ್ತತ್ವಂ ಬ್ರವೀಮಿತೆ ವೇದ ಕೃಷ್ಣಸ್ಯ ಮಹಾತ್ಮ್ಯಂ ವೇದಸ್ಯ ದೃಢಭಕ್ತಿತಾಂ ಅತ್ಯಾಜ್ಯಮಸ್ಯ ಜಾನಾಮಿ ಪ್ರಾಣೈಸ್ತುಲ್ಯಂ ಧನಂಜಯಂ. ಅವನ ಪ್ರಾಣಗಳಿಗೆ ಸಮಾನವಾಗಿದೆ ಅವನ ಧನಂಜಯ ಅರ್ಜುನ. ಅಷ್ಟು ಪ್ರೀತಿ ಅವನಿಗೆ. ಆದ್ದರಿಂದಾಗಿ ಅದು ಸಾಧ್ಯವಿಲ್ಲ. ಅವನಿಗೆ ಕೊಡಬೇಕಾದದ್ದೇನು ಗೊತ್ತೇನು ನಿನಗೆ? ಹೇಳ್ತೇನೆ ಕೇಳು. ಅನ್ಯತ್ ಕುಂಭಾತ್ ಅಪಾಂ ಪೂರ್ಣಾತ್ ಅನ್ಯತ್ ಪಾದಾವಸೇಚನಾತ್ ಅನ್ಯತ್ ಕುಶಲ ಸಂಪ್ರಶ್ನಾತ್ ನೈವೇಕ್ಷಸಿ ಜನಾರ್ದನ. ಕೃಷ್ಣನಿಗೆ ಏನು ಬೇಕಾಗಿಲ್ಲ. ಪೂರ್ಣ ಕುಂಭವನ್ನು ಕೊಟ್ಟು ಕಾಲಿಗೆ ಅಭಿಷೇಕ ಮಾಡು, ಕಾಲು ತೊಳಿ ಸ್ವೀಕಾರ ಮಾಡ್ತಾನೆ. ಅನ್ಯತ್ ಪಾದಾವಸೇಚನಾತ್, ಪಾದಗಳಿಗೆ ನೀರು ಹಾಕುವುದು ಬಿಟ್ಟು ಮತ್ತೊಂದು ಬೇಕಾಗಿಲ್ಲ ಅವನಿಗೆ. ಪಾದಾವಸೇಚನ. ಅನ್ಯತ್ ಕುಶಲ ಸಂಪ್ರಶ್ನ. ಹೇಗಿದ್ದಿ ಕೃಷ್ಣ? ಚೆನ್ನಾಗಿದ್ದೀಯಾ? ಎಲ್ಲ ಒಳ್ಳೇದಾಗಿದೆಯಾ? ನಾವೇನ್ ಮಾಡಬೇಕು? ನಮ್ಮ ಕರ್ತವ್ಯವೇನು ಅಂತ ಕುಶಲ ಸಂಪ್ರಶ್ನ ಮಾಡು, ಸಾಕು. ಇನ್ನೇನು ಬೇಕಾಗಿಲ್ಲ ಅವನಿಗೆ. ಪರಮಾತ್ಮ ನಿಸ್ಪೃಹ ಆಪ್ತಕಾಮ. ಆಪ್ತಕಾಮಸ್ಯ ಕಾಸ್ಪೃಹ. ಕಾಸ್ಪೃಹ ಆಪ್ತಕಾಮಸ್ಯ ಕಾಸ್ಪೃಹ. ಕುತ್ಸಿತ ಸ್ಪೃಹ. ಕುತ್ಸಿತೇಷ್ವೇವ ಸ್ಪೃಹ. ಅತೀವ ಕುತ್ಸಿತಾಯಾಂ ಭಕ್ತೌ ಏವ ಸ್ಪೃಹ. ಆದ್ದರಿಂದ ಪರಮಾತ್ಮನಿಗೆ ಇನ್ನೇನ್ ಬೇಕಾಗಿಲ್ಲ. ಏನೇವ ರಾಜನ್ನರ್ಥೇನ ತದೈವ ಸ್ಮೈ ಉಪಾಕುರು. ಯಾವುದರಿಂದ ಅವನಿಗೆ ಪ್ರಯೋಜನವಿದೆಯೋ, ಯಾವುದು ಬೇಕು ಅಂತ ಬೇಡ್ಲಿಕ್ಕೆ ಬಂದಿದ್ದಾನ ಅದನ್ನು ಕೊಡು, ಅದನ್ನು ಕೊಡು. ಏನ್ ಬೇಡ್ಲಿಕ್ಕೆ ಬಂದಿದ್ದಾನಲ್ಲ ಅದನ್ನು ಕೊಡು. ಬೇಡಿದ್ದು ಒಂದು, ಕೊಡೋದು ಇನ್ನೊಂದು. ಅರ್ಥವಿಲ್ಲದ ಮಾತು. ಶಮಮಿಚ್ಛತಿ ದಾಶಾರ್ಹ ತವ ದುರ್ಯೋಧನಸ್ಯ ಚ. ಶಾಂತಿಯನ್ನು ಕಾಂಕ್ಷಿಸಿ ಬಂದಿದ್ದಾನೆ, ಶಾಂತಿಯನ್ನು ಕೊಟ್ಟು ಬಿಡು, ಶಾಂತನಾಗ್ತಾನೆ, ಹರಸಿ ಹೋಗ್ತಾನೆ. ತದಸ್ಯ ವಚನಂ ಕುರು, ಅವನ ಮಾತನ್ನಾಡು, ಅವನ ಮಾತು ಮಾಡು. ದುರ್ಯೋಧನ ಮಾತಾಡ್ತಾನಾಗ. ದುರ್ಯೋಧನ ಮಾತಾಡ್ತಾನೆ ನೋಡಿ. ಯದಾಹ ವಿದುರಃ ಕೃಷ್ಣೇ ಸರ್ವಂ ತತ್ ಸತ್ಯಮುಚ್ಯತೆ. ಸತ್ಯಮಚ್ಯುತೆ. ಕೃಷ್ಣನ ಬಗ್ಗೆ ಹೇಳಿದ ಮಾತು ಎಲ್ಲ ಸತ್ಯವೇ. ವಿದುರ ಹೇಳಿದ ಮಾತು ಎಲ್ಲ ಸತ್ಯವೇ. ಅನುರಕ್ತ, ಪಾಂಡವನ ಮೇಲೆ ಬಹಳ ಮೋಹವಿದೆ ಅವನಿಗೆ. ಅಸಂಹಾರ್ಯ, ಅವನನ್ನ ಅವರಿಂದ ಸೆಳೆಯಲು ಸಾಧ್ಯವಿಲ್ಲ. ಪಾರ್ಥಾನ್ ಪ್ರತಿ ಜನಾರ್ದನ,
ಇನ್ನೇನು ಅವನಿಗೆ ಸತ್ಕಾರ ರೂಪವಾಗಿ ಆ ರಥಗಳನ್ನು ಕೊಡೋಣ, ದಾಸಿಯರನ್ನು ಕೊಡೋಣ, ದಾಸರನ್ನು ಕೊಡೋಣ, ಕಂಬಳಗಳನ್ನು ಕೊಡೋಣ, ಚೀನಾ ಅದನ್ನು ಕೊಡೋಣ, ಇದನ್ನು ಕೊಡೋಣ ಅಂತ ಏನ್ ಹೇಳ್ತಾ ಇದ್ದಿ, ಅದೆಲ್ಲ ನತದ್ದೇಯಂ ಕದಾಚನ, ಅದೆಲ್ಲ ಕೊಡಬೇಕಾದದ್ದಿಲ್ಲ. ಇಟ್ ಗೋಸ್ ವೇಸ್ಟ್. ಆದ್ರಿಂದ ದಯಮಾಡಿ ಕೊಟ್ಟೇನು ಪ್ರಯೋಜನವಿಲ್ಲ. ದೇಶಕಾಲಸ್ತಥಾ ಯುಕ್ತೋ ನಹಿ ನಾರ್ಹತಿ ಕೇಶವ ಮೌಸ್ಯತ್ಯಭೋಕ್ಷಜೋ ರಾಜನ್ ಭಯಾದರ್ಚತಿ ಮಾಮಿತಿ. ಅವನೇನ್ ತಿಳಿತಾನೆ, ಈಗ ನಾವು ಪೂಜೆ ಮಾಡಿದ್ರೆ ಕೃಷ್ಣನಿಂದ ನಾವೆಲ್ಲರೂ ಹೆದರಿದ್ದೇವೆ ಅಂತ ತಿಳಿತಾನೆ ಕೃಷ್ಣ. ಅವನಿಂದಾಗಿ ಕೌರವಾದಿಗಳು ದುರ್ಯೋಧನಾದಿಗಳು ಎಲ್ಲರೂ ನಾವು ಹೆದರಿದ್ದೇವೆ ಎಂದಾಗಿ ತಿಳಿತಾನವನು. ಹಾಗೆ ತಿಳಿದು ನಮ್ಮನ್ನು ಕ್ಷುದ್ರರು ಅಂತ ಅರ್ಥ ಮಾಡ್ಕೋತಾನೆ. ಹಾಗೆ ತಿಳ್ಕೊಳ್ಳೋದು ಬೇಡ, ಅಷ್ಟೆಲ್ಲ ಪೂಜೆ ಮಾಡೋದು ಬೇಡ. ಯಾಕೆ ನಾವು ಪೂಜೆ ಮಾಡ್ಬೇಕಂತ ಬರೀ ಏನಿದೆ ಕೆಲಸ? ಅವನೇನ್ ನಮಗೆ ಉಪಕಾರವಾಗಬೇಕಾಗಿದ್ರೆ ನಮಗೆ ಏನಾಗಬೇಕಾಗಿಲ್ಲ. ಅವಮಾನಶ್ಚ ಯತ್ತಸ್ಯ ಕ್ಷತ್ರಿಯಸ್ಯ ವಿಷಂಪತೆ ನ ತತ್ಕುರ್ಯಾದ್ಬುಧ ಕಾರ್ಯಂ. ಯಾವುದರಿಂದ ಅವಮಾನವಾಗುತ್ತೋ ನಾವು ಹೆದರಿದ್ದೇವೆ ಅಂತ ತಿಳ್ಕೊಂಡು ಅವನೆಲ್ಲಾ ಕಡೆಗೆ ಟಮ್ 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 ಮಾಡ್ತಾ ನಾ ಹೋಗಿದ್ದೆ, ಆಗ ಹೆದರಿ ಬಿಟ್ರು, ಎಲ್ಲಾರು ಬಂದು ನನ್ನ ಸತ್ಕಾರ ಮಾಡಿದ್ರು, ಇಂಥ ಪಾಕ್ ಪೂಜೆ ಮಾಡಿದ್ರು, ಇಷ್ಟಿಷ್ಟೆಲ್ಲ ಹಣ ಕೊಟ್ರು ಅಂತ ಹೇಳ್ತಾ ಹೋದ್ರೆ ಏನೋ ಮಾನ ಉಳಿತು ನಮ್ದು. ಕೊಡಬಾರ್ದು ಅವನಿಗೇನೇನು, ಸರ್ವಥಾ ಕೊಡ್ತಕ್ಕದ್ದಲ್ಲ. ಸಹಿ ಪೂಜ್ಯತಮೋ ಲೋಕೆ ಕೃಷ್ಣ ಪುತಲೋಚನ ತ್ರಯಾಣಾಮಪಿ ಲೋಕಾನಾಂ ವಿದಿತಂ ಮಮ ಸರ್ವಥಾ. ಜನ ಎಲ್ಲ ಅಂತಿರ್ತಾರೆ ಅವನ ತ್ರಿಲೋಕದಲ್ಲಿ ಪೂಜ್ಯ ಮಹಾ ಸರ್ವೋತ್ತಮ ಹಾಗೆ ಹೀಗೆ ಅಂತ ಏನೇನೋ ಹೇಳುತ್ತಿರ್ತಾರೆ. ಅದೆಲ್ಲ ಸರಿ. ನತು ತಸ್ಮೈ ಪ್ರದೇಯಂ ಸ್ಯಾತ್ ತಥಾ ಕಾರ್ಯಗತಿ ಪ್ರಭು. ವಿಗ್ರಹ ಸಮುಪಾರಬ್ಧ, ಜಗಳ ಶುರುವಾಗಿದೆ. ನಹಿ ಶಾಮ್ಯತ್ಯ ವಿಗ್ರಹ, ವಿಗ್ರಹ ಆಗದೆ ಜಗಳ ಆಗದೆ ಮುಗಿಲಿಕ್ಕೆ ಸಾಧ್ಯವಿಲ್ಲ. ಜಗಳ ಆಗೋದೇ ಯುದ್ಧವಾಗೋದೇ. ಭೀಷ್ಮಾಚಾರ್ಯರ ಮಧ್ಯದಲ್ಲಿ ಎದ್ದು ನಿಂತು ಹೇಳ್ತಾರೆ, ಸತ್ಕೃತೋ ವಾಪಿ ನ ಕ್ರುದ್ಧೇತ ಜನಾರ್ದನ. ಕೃಷ್ಣನಿಗೆ ನೀನೇನ್ ಪೂಜೆ ಮಾಡಿದ್ದಿ ಇದರಿಂದ ಅವನಿಗೆ ಸಂತೋಷವಾಗುವುದಿಲ್ಲ, ಇದರಿಂದ ಅವನಿಗೆ ಸಿಟ್ಟಿ ಬರುವುದಿಲ್ಲ. ನೀನು ಸತ್ಕಾರ ಮಾಡದೆ ಇದ್ರೆ ಅವನಿಗೆ ಏನು ಸಂತೃಪ್ತಿ. ಸತ್ಕೃತೋ ಅಸತ್ಕೃತೋ ವಾಪಿ ನ ಕ್ರುದ್ಧೇತ ಜನಾರ್ದನ. ಸಿಟ್ಟಿಗೆ ಬರೋದೇ ಇಲ್ಲ. ನೀವು ಬೇಕಾದ್ ಬೇಡ. ಯಾರ ಕಾಲಿಗೆ ಎದೆಗೆ ಒದ್ದಾಗ ಭೃಗು ಋಷಿ ಏನ್ ಸಿಟ್ಟಿಗೆ ಬರಲಿ ಅಂಥವನಿಗೆ ನೀವೇನು ಸತ್ಕಾರ ಮಾಡದೇ ಇದ್ರೆ ಅವನಿಗೆ ಸಿಟ್ಟಿಗೆ ಬರ್ತಾನಿಗೆ. ಹೇಗೆ ಬರ್ತಾನ ಅವನು? ಬರೋದಿಲ್ಲ. ನಾವಮೌಸ್ಯತ್ಯವಜ್ಞಾತೃ ನವಜ್ಞಾತೋಪಿ ಕೇಶವ. ತನ್ನನ್ನ ಅವಮಾನ ಮಾಡಿದ ವ್ಯಕ್ತಿಗಳನ್ನು ಕೂಡ ಪರಮಾತ್ಮ ಅವಜ್ಞಾನ ಮಾಡುವುದಿಲ್ಲ, ತಿರಸ್ಕಾರ ಮಾಡುವುದಿಲ್ಲ, ಅವಹೇಳನೆ ಮಾಡುವುದಿಲ್ಲ. ಪ್ರೀತಿಯಿಂದ ಅವರ ಭಕ್ತಿ ಮಾಡಿದ ಭಕ್ತಿಯನ್ನು ಕಂಡು, ಆ ಪೌರ್ವಿಕ ಭಕ್ತಿಯನ್ನು ಕಂಡು ಉದ್ಧಾರ ಮಾಡ್ತಾನೆ ಸ್ವಾಮಿ. ಅವನಿಗೆ ಬೇಕಾಗಿಲ್ಲ ಇವೆಲ್ಲ. ನಾಲಮೇನ ಅವಜ್ಞಾತಂ ನಾವಜ್ಞೇಯೋ ಹಿ ಕೇಶವ. ಅವನನ್ನು ಅವಜ್ಞಾನ ಮಾಡ್ಲಿಕ್ಕೆ ಅವಮಾನ ಮಾಡ್ಲಿಕ್ಕೆ ನಿಮಗೆ ಯಾರಿಗೂ ಸಾಧ್ಯವೂ ಇಲ್ಲ. ಅಷ್ಟು ದೊಡ್ಡವರು ನೀವು ಯಾರೂ ಅಲ್ಲ. ಅವನನ್ನು ಅವಮಾನ ಮಾಡುವುದು ಸಾಧ್ಯವಿಲ್ಲ. ಅವನು ಅವಮಾನ ಮಾಡಿಸಿಕೊಳ್ಳಲು ಯೋಗ್ಯನಲ್ಲ. ಇದನ್ನು ತಿಳ್ಕೋ. ಸಯದ್ ಬ್ರೂಯಾನ್ ಮಹಾಬಾಹು ತತ್ಕಾರ್ಯಮ ವಿಶಂಕರ್ಯ. ಅವನೇನ್ ಹೇಳ್ತಾನೋ ಆ ಕೆಲಸವನ್ನು ನಾವು ಮಾಡತಕ್ಕದ್ದು. ಭೀಷ್ಮಾಚಾರ್ಯರು ಹೇಳಿದ್ರೆ ಆಗ ದುರ್ಯೋಧನ ಹೇಳ್ತಾನೆ, ಸಾಧ್ಯವಿಲ್ಲ ಪಿತಾಮಹ, ಸಾಧ್ಯವಿಲ್ಲ. ನ ಪರ್ಯಾಪ್ತೋಸ್ಮಿ ಯದ್ರಾಜನ್ ಶ್ರಿಯಂ ನಿಷ್ಕೇವಲಾಮಹಂ ತೈ ಸಹೇಮಾಂ ಉಪಾಶ್ನೀಯಾಂ ಯಾವಜ್ಜೀವಂ ಪಿತಾಮಹ. ಸಾಯೋವರೆಗೆ, ಬದುಕಿರೋವರೆಗೆ ಅವನ ಜೊತೆಗೆ, ಪಾಂಡವರ ಜೊತೆಗೆ ಕೂಡಿ ರಾಜ್ಯವನ್ನ ಭೋಗ ಮಾಡುವುದು ಸಾಧ್ಯವಿಲ್ಲ. ಏನಾದ್ರೂ ಸಾಧ್ಯವಿಲ್ಲ. ಅದನ್ನು ಮರೆತು ಬಿಡ್ರಿ. ಅದು ಬಿಟ್ಟು ಯಾವ್ದಾದ್ರೂ ನೀವು ಬೇಡಿ, ನಾನು ಮಾಡ್ಲಿಕ್ಕೆ ತಯಾರ. ಪರಾಯಣಂ ಪಾಂಡವಾನಾಂ. ಪಾಂಡವರಿಗೆ ಕೊನೆ ಆಶ್ರಯ ಯಾರು? ಕೃಷ್ಣ. ಹೌದೇ? ಪಾಂಡವರ ಬಲಕ್ಕೆ, ಪಾಂಡವರಿಗೆ, ಅವರ ನೀತಿಗೆ, ಅವರೆಲ್ಲದಕ್ಕೂ ಕೂಡ ಸರ್ವಕ್ಕೆ ಆಶ್ರಯ ಯಾರು? ಕೃಷ್ಣ. ಆದ್ರಿಂದ ನಾನು ಒಂದು ಉಪಾಯವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನದು ಅಂದ್ರೆ, ಕೃಷ್ಣ ಬಂದ ಅಂತಂದ್ರೆ ಅವನನ್ನು ನಾವು ಚೆನ್ನಾಗಿ ಹಗ್ಗಗಳಿಂದ ಅವನನ್ನ ಕಟ್ಟಿ ಹಾಕ್ತೇವೆ, ಪಾಶಗಳಿಂದ. ತಮ್ ನಿಯಚ್ಛಾಮಿ ಪಾಂಡವ, ಕಟ್ಟಿ ಹಾಕ್ಬೇಕು. ಬಂಧನಕ್ಕೆ ತೊಡಗಿದ ದುರ್ಯೋಧನ, ಸಕಲ ದುರ್ಯೋಧನನ ಸಮಸ್ತ 99 ಜನರು ಇದಕ್ಕೆ ಅನುಮೋದನವನ್ನು ಮಾಡಿದ್ದಾರೆ. ಪರಾಯಣಂ ಪಾಂಡವಾನಂ ನಿಯಚ್ಛಾಮಿ ಜನಾರ್ದನಂ ತಸ್ಮಿನ್ ಬದ್ಧೇ ಭವಿಷ್ಯಂತಿ ವೃಷ್ಟಯ ಪೃಥಿವೀ ತಥಾ. ಅವನನ್ನ ಕಟ್ಟಿ ಹಾಕಿದ್ರೆ ಎಲ್ಲ ಯಾದವರನ್ನ ಕಟ್ಟಿ ಹಾಕಿದಂತೆ, ಇಡೀ ಪೃಥಿವಿಯನ್ನ ಕಟ್ಟಿ ಹಾಕಿದಂತೆ ಎಲ್ಲ ಪಾಂಡವರು ನನಗೆ ವಿಧೇಯರಾಗ್ತಾರೆ. ನಮ್ಮಾರನೇ ದಿವಸ ಅವರು ಬಂದು ಕೂಡ್ತಾರೆ. ಅರ್ಥಾತ್ ಕೃಷ್ಣ ಬರ್ತಾ ಇದ್ದಾನೆ, ಅವನನ್ನು ಕಟ್ಟಿ ಹಾಕೋದು ನಿಶ್ಚಿತ. ಅತ್ರೋಪಾಯಾನ್ಯಥಾ ಸಮ್ಯಕ್ ನ ಬುದ್ಧೇತ ಜನಾರ್ದನ. ನಾವು ಈ ಅವನನ್ನ ಕಟ್ಟಿ ಹಾಕುವ ವಿಚಾರ ಅವನಿಗೆ ಗೊತ್ತಾಗತಕ್ಕದ್ದಲ್ಲ. ಯಾರಾದರೂ ಹೇಳಿದ್ರಿ ನೋಡ್ಕೊಳ್ಳಿ, ಚೆನ್ನಾಗಾಗ್ಲಿಕ್ಕಿಲ್ಲ ನಿಮ್ ಪರಿಸ್ಥಿತಿ. ಯಾರು ಹೇಳಲಿಕ್ಕಿಲ್ಲ ಅವನಿಗೆ.
ನಾವಿಲ್ಲಿ ಬಂದ ತಕ್ಷಣ ಕಟ್ಟಿ ಹಾಕ್ಬಿಡ್ತೀವಿ. ಎಂಥ ಹುಚ್ಚ, ಎಂಥ ಬಾಲಿಶ, ಎಂಥ ಮೂರ್ಖ. ತದ್ವಚನಂ ಘೋರಂ ಕೃಷ್ಣೇ ಅಭಿಸಂಹಿತಂ. ಕೃಷ್ಣನನ್ನ ಕಟ್ಟಿ ಹಾಕಬೇಕು ಅಂತ ಅನ್ನೋ ವಿಚಾರ ಯಾವಾಗ ಭೀಷ್ಮರಿಗೆ ಕೇಳಿ ಬಂತೋ ಕಾಲಕ್ಕೆ ಎದ್ರು. ಸರ್ವಥಾ ಸಾಧ್ಯವಿಲ್ಲ, ಸರ್ವಥಾ ಸಾಧ್ಯವಿಲ್ಲ. ಏನಿದು? ಧೃತರಾಷ್ಟ್ರ ಸಹ ಮಾತ್ಯ ವ್ಯಥಿತೋ ವಿಮನಾಭವತ್. ಧೃತರಾಷ್ಟ್ರನಿಗೆ ಬಹಳ ದುಃಖವಾಗಿದೆ, ಬಹಳ ಅಸಮಾಧಾನವಾಗಿದೆ. ಮೈವಂ ವೋಚ ಪ್ರಜಾಪ. ಹೇಳ್ಬೇಡ, ಇಂಥ ಮಾತಾಡಬೇಡ ನೀನು, ನಾನು ಕೇಳಲಿಕ್ಕೆ ಸಾಧ್ಯವಿಲ್ಲ. ದೂತಶ್ಚ ಹಿ ಋಷಿಕೇಶ ಸಂಬಂಧಿ ಚ ಪ್ರಿಯಶ್ಚನಃ. ನಮ್ಮ ದೂತ ಕೇವಲ ಪಾಂಡವರ ದೂತನಾಗಿ ಬಂದಿದ್ದಾನೆ. ಏನು ಕಟ್ಟಿ ಹಾಕೋದು? ಅವನಿಗೇನು ಶಾಸನ, ಅವನಿಗೇನು ದಂಡನ? ಯಾಕೆ ಮಾಡಬೇಕು ನಾವು? ನಮಗೆ ಬೇಕಾದವನು, ನಮ್ಮ ಬಳಗದವನು. ಅಪಾಪ ಕೌರವೇಶು, ನಮಗೇನು ಕೆಟ್ಟದ್ದು ಮಾಡಿಲ್ಲ ಅವನು. ಭೀಷ್ಮ ಹೇಳ್ತಾರೆ, ಪರೀತಸ್ತವ ಪುತ್ರೋಯಂ. ಆಯ್ತು, ಸತ್ತ, ನಿನ್ನ ಮಗ ಸತ್ತ, ದುರ್ಯೋಧನ ಸತ್ತ. ಏನು ಪಾಪಸ್ಯ ಅಸ್ಯ ನಶಂಸಸ್ಯ ತ್ಯಕ್ತ ಧರ್ಮಸ್ಯ ದುರ್ಮತೆ ನೋತ್ಸಹೆ ಅನರ್ಥ ಸಂಯುಕ್ತ ಶೋತಂ ವಾಚ ಕಥಂಚನ. ಕಿವಿಯಿಂದ ಕೇಳುವ ಅಪೇಕ್ಷೆಯೂ ನನಗಿಲ್ಲ, ಹೊರಟೆ ನಾನು. ಉತ್ಥಾಯ ತಸ್ಮಾತ್ ಪ್ರಾತಿಷ್ಠತ ಭೀಷ್ಮ ಸತ್ಯ ಪರಾಕ್ರಮ. ಆಗಿಂದಾಗ ಭೀಷ್ಮಾಚಾರ್ಯ ಎಂದು ಹೊರಟು ಹೋಗ್ಬಿಡ್ತಾರೆ.